ನಾನು ಟಾಟಾ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದೆ. ರತನ್ ಟಾಟಾ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದೆ. SM ಕೃಷ್ಣ ಅವ್ರು ಕಳಿಸಿದ್ರು. ಆಗ ಏರ್ಪೋರ್ಟ್ನ ಇದು ಮಾಡಿ ಅಂತ ಹೇಳಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ನನಗೆ ಟಾಟಾ ಅವರು ಕುಂಡಿಸ್ಕೊಂಡು, ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು DK, ಐ ಆಮ್ ವೆರಿ ಸಾರಿ, ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾರಾಯಣ ಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು. ನಾವು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿನ ಏರ್ಪೋರ್ಟ್ ಅಥಾರಿಟಿಗೆ ಅವತ್ತು ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮಾಡಿದ್ರು. ಈಗ ಅವತ್ತು ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ನಿಮಗೂ ಗೊತ್ತಿದೆ ಏರ್ಪೋರ್ಟ್ ಬಗ್ಗೆ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂದರು. ಹಂಗೆ ಭಾಳ ದೂರ ಹೋಗ್ಬೇಕಾದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಫೆಡರಲ್ ಸ್ಟ್ರಕ್ಚರ್ ನಾವು ಕೆಲಸ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ಗೆ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವಾಜಪೇಯಿನವರು ಅವತ್ತಿನ ಕಾಲದಲ್ಲಿ ಏನು ಹೇಳಿದ್ರು ಅಂತ ಹಿಂದೆ ನಾನು ಇಲ್ಲೇ ಹೇಳಿದ್ದೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ಆಲ್ ವರ್ಲ್ಡ್ ಲೀಡರ್ಸ್, ಆಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ನೀವು ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ, ನೀವೆಲ್ಲ ಬೇಕಾದಷ್ಟು ಇದ್ರಿ. ಬೆಂಗಳೂರಲ್ಲಿ 26 ಲಕ್ಷ IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟೋ ಜನ ಇಲ್ಲಿ ನಡೆಸ್ತಾ ಇದ್ದೀರಿ. 13,940 ಡಾಕ್ಟರ್ಸ್ ಬೆಂಗಳೂರಿನಲ್ಲಿ ತಯಾರಾಗ್ತಾ ಇದ್ದಾರೆ. 1 ಲಕ್ಷ HCO ಪ್ಯಾರಾಮೆಡಿಕಲ್ ಸ್ಟಾಫು ಎಲ್ಲ ತಯಾರಾಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಎಲ್ಲಿ ಇಂಥ ಹ್ಯೂಮನ್ ರಿಸೋರ್ಸಸ್ ಇದೆ, ಎಲ್ಲಿ ಟ್ಯಾಲೆಂಟ್ ಪೂಲ್ ಇದೆ, ಇಂಥ ಟ್ಯಾಲೆಂಟ್ ಪೂಲ್ಗೆ ನಾವು ಯಾವ ರೀತಿ ಆಡಳಿತ ಕೊಡಬೇಕು, ಇದನ್ನು ತಾವು ಯೋಚನೆ ಮಾಡಿ. ಈ ಬೆಂಗಳೂರು ನೀರು ಬೇಕು. ನಾನು ಯೋಚನೆ ಮಾಡಿದ್ದೀನಿ, ಬಹಳ ಕಷ್ಟ ಬೆಂಗಳೂರು ನೀರಿಗೆ, ಕುಡಿಯೋ ನೀರಿಗೆ. ನಾನು UD ಮಿನಿಸ್ಟರ್ ಆಗಿದ್ದಾಗ ಹೆಬ್ಬಾಳಿಂದ ಆಚೆ ಈ ನಾವು ಯಾರಿಗೂ ನೀರೇ ಕೊಡೋದು ಬೇಡ ಅಂತ BWCC ನನ್ನ ಕೇಳೇ ಸೈನ್ ಹಾಕ್ಸಿದ್ರು, ನಾನು UD ಮಿನಿಸ್ಟರ್ ಆಗಿದ್ದಾಗ. ಈಗ ಎಲ್ಲ ಹೋಗ್ಬಿಟ್ಟಿದೆ, ಉತ್ತರಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ನೀರು ಎಲ್ಲಿಂದ ತರ್ತೀರಿ? ದಟ್ ಇಸ್ ವೈ ವಿ ಆರ್ ಲುಕಿಂಗ್ ಅಟ್. ಅದಕ್ಕೆ ಏನಾದ್ರು ಮಾಡಿ ಬೆಂಗಳೂರು ಸುತ್ತಮುತ್ತಲ ಹೆಸರುಘಟ್ಟ ಕೆರೆ ಇರ್ಬೋದು, ಹೊಸಕೋಟೆ ಕೆರೆ ಇರ್ಬೋದು, ತಿಪ್ಪಕೊಂಡಳ್ಳಿ ಕೆರೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಸುತ್ತಮುತ್ತಲು ಒಂದು 5-6 ಕೆರೆನ ಡೀಪನ್ ಮಾಡಿ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಕೊನೆಗೆ ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್, ಇಡೀ ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ಅಸ್ಸಾಂ ಅವರು ಒಂದು ಕಡೆ ಹೊಸಕೋಟೆಯಲ್ಲಿ 10,000 ಯುವಕರಿಗೆ ಅಲ್ಲೊಂದು ಜಾಗದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಂತೋಷ, ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ತೆಗೆದುಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಸೊ ಬೆಂಗಳೂರಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಸೊ ಬೆಂಗಳೂರು ಬಹಳ ಪ್ರಸಿದ್ಧವಾಗಿದೆ. ಯಾರು ಬಿಲ್ ಬಂದವರು ಯಾರು ಹೋಗ್ತಾರೆ. ಇದಕ್ಕೆ ನಾವು ವಿಶ್ವ ನಮ್ಮನ್ನ ನೋಡ್ತಾ ಇದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದೆ, ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಅಂಡ್ ಥ್ರೂ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾ ಹ್ಯಾಸ್ ಟು ಗ್ರೋ. ಸೊ ಅದಕ್ಕೆ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಣ ಅಂತ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಟಾಟಾ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದೆ. ರತನ್ ಟಾಟಾ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದೆ. SM ಕೃಷ್ಣ ಅವ್ರು ಕಳಿಸಿದ್ರು. ಆಗ ಏರ್ಪೋರ್ಟ್ನ ಇದು ಮಾಡಿ ಅಂತ ಹೇಳಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ನನಗೆ ಟಾಟಾ ಅವರು ಕುಂಡಿಸ್ಕೊಂಡು, ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು DK, ಐ ಆಮ್ ವೆರಿ ಸಾರಿ, ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾರಾಯಣ ಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು. ನಾವು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿನ ಏರ್ಪೋರ್ಟ್ ಅಥಾರಿಟಿಗೆ ಅವತ್ತು ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮಾಡಿದ್ರು. ಈಗ ಅವತ್ತು ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ನಿಮಗೂ ಗೊತ್ತಿದೆ ಏರ್ಪೋರ್ಟ್ ಬಗ್ಗೆ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂದರು. ಹಂಗೆ ಭಾಳ ದೂರ ಹೋಗ್ಬೇಕಾದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಫೆಡರಲ್ ಸ್ಟ್ರಕ್ಚರ್ ನಾವು ಕೆಲಸ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ಗೆ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವಾಜಪೇಯಿನವರು ಅವತ್ತಿನ ಕಾಲದಲ್ಲಿ ಏನು ಹೇಳಿದ್ರು ಅಂತ ಹಿಂದೆ ನಾನು ಇಲ್ಲೇ ಹೇಳಿದ್ದೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ಆಲ್ ವರ್ಲ್ಡ್ ಲೀಡರ್ಸ್, ಆಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ನೀವು ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ, ನೀವೆಲ್ಲ ಬೇಕಾದಷ್ಟು ಇದ್ರಿ. ಬೆಂಗಳೂರಲ್ಲಿ 26 ಲಕ್ಷ IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟೋ ಜನ ಇಲ್ಲಿ ನಡೆಸ್ತಾ ಇದ್ದೀರಿ. 13,940 ಡಾಕ್ಟರ್ಸ್ ಬೆಂಗಳೂರಿನಲ್ಲಿ ತಯಾರಾಗ್ತಾ ಇದ್ದಾರೆ. 1 ಲಕ್ಷ HCO ಪ್ಯಾರಾಮೆಡಿಕಲ್ ಸ್ಟಾಫು ಎಲ್ಲ ತಯಾರಾಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಎಲ್ಲಿ ಇಂಥ ಹ್ಯೂಮನ್ ರಿಸೋರ್ಸಸ್ ಇದೆ, ಎಲ್ಲಿ ಟ್ಯಾಲೆಂಟ್ ಪೂಲ್ ಇದೆ, ಇಂಥ ಟ್ಯಾಲೆಂಟ್ ಪೂಲ್ಗೆ ನಾವು ಯಾವ ರೀತಿ ಆಡಳಿತ ಕೊಡಬೇಕು, ಇದನ್ನು ತಾವು ಯೋಚನೆ ಮಾಡಿ. ಈ ಬೆಂಗಳೂರು ನೀರು ಬೇಕು. ನಾನು ಯೋಚನೆ ಮಾಡಿದ್ದೀನಿ, ಬಹಳ ಕಷ್ಟ ಬೆಂಗಳೂರು ನೀರಿಗೆ, ಕುಡಿಯೋ ನೀರಿಗೆ. ನಾನು UD ಮಿನಿಸ್ಟರ್ ಆಗಿದ್ದಾಗ ಹೆಬ್ಬಾಳಿಂದ ಆಚೆ ಈ ನಾವು ಯಾರಿಗೂ ನೀರೇ ಕೊಡೋದು ಬೇಡ ಅಂತ BWCC ನನ್ನ ಕೇಳೇ ಸೈನ್ ಹಾಕ್ಸಿದ್ರು, ನಾನು UD ಮಿನಿಸ್ಟರ್ ಆಗಿದ್ದಾಗ. ಈಗ ಎಲ್ಲ ಹೋಗ್ಬಿಟ್ಟಿದೆ, ಉತ್ತರಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ನೀರು ಎಲ್ಲಿಂದ ತರ್ತೀರಿ? ದಟ್ ಇಸ್ ವೈ ವಿ ಆರ್ ಲುಕಿಂಗ್ ಅಟ್. ಅದಕ್ಕೆ ಏನಾದ್ರು ಮಾಡಿ ಬೆಂಗಳೂರು ಸುತ್ತಮುತ್ತಲ ಹೆಸರುಘಟ್ಟ ಕೆರೆ ಇರ್ಬೋದು, ಹೊಸಕೋಟೆ ಕೆರೆ ಇರ್ಬೋದು,
ತಿಪ್ಪಕೊಂಡಳ್ಳಿ ಕೆರೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಸುತ್ತಮುತ್ತ ಒಂದು 5-6 ಕೆರೆನ ಡೀಪನ್ ಮಾಡಿ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಕೊನೆಗೆ ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್, ಇಡೀ ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ಅಸ್ಸಾಂ ಅವರು ಒಂದ್ ಕಡೆ ಹೊಸಕೋಟೆಯಲ್ಲಿ 10,000 ಯುವಕರಿಗೆ ಅಲ್ಲೊಂದು ಜಾಗದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಂತೋಷ, ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ತೆಗೆದುಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಸೊ ಬೆಂಗಳೂರಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಸೊ ಬೆಂಗಳೂರು ಬಹಳ ಪ್ರಸಿದ್ಧವಾಗಿದೆ, ಯಾರು ಬಿಲ್ ಬಂದವರು ಯಾರು ಹೋಗ್ತಾರೆ. ಇದಕ್ಕೆ ನಾವು ವಿಶ್ವ ನಮ್ಮನ್ನ ನೋಡ್ತಾ ಇದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದೆ, ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಅಂಡ್ ಥ್ರೂ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾ ಹ್ಯಾಸ್ ಟು ಗ್ರೋ. ಸೊ ಅದಕ್ಕೆ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಣ ಅಂತ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.